ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದೀರಾ, ನಾನು ಚೈತ್ರ. ನಾನು ಲೈಫ್ ಸ್ಟೈಲ್, ಬ್ಯೂಟಿ, ಫ್ಯಾಷನ್ ಈ ಥರ ವೀಡಿಯೋಸ್ನ ಮಾಡ್ತೀನಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವತ್ತು ನಾನು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಆಯಿತಾ. ಯಾಕಂದರೆ ನಾನು ಇತ್ತೀಚೆಗೆ 1 ತಿಂಗಳಿಂದ ನನ್ನ ಸ್ಕಿನ್ ಕೇರ್ನ ತುಂಬಾ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ಯಾಕಂದರೆ 30+ ಆದಮೇಲೆ ಗೊತ್ತಲ್ವಾ ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗುತ್ತೆ. 20ಸಲ್ಲಿದ್ದಾಗ ಅಷ್ಟೇನು ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಡಾರ್ಕ್ ಸ್ಪಾಟ್ ಪಿಗ್ಮೆಂಟೇಷನ್ ಎಲ್ಲ ತುಂಬ ಕಡಿಮೆ. ಬಟ್ ನೀವು 30 ಟಚ್ ಮಾಡಿದ ತಕ್ಷಣ ಎಲ್ಲ ಸ್ಕಿನ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಆ್ಯಕ್ಚುಲಿ 20ಸಲ್ಲೇ ಸ್ಕಿನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಬಟ್ ಕೆಲವೊಂದು ರೀಸನ್ಸ್ಗಳಿಂದ ನಮಗೆ ಇಡೋಕ್ಕಾಗಲ್ಲ, ಕೆಲಸ ಅದು ಇದು ಅಂತ ತುಂಬಾ ರೀಸನ್ಸ್ ಇದೆ ಅಲ್ವಾ. ಸೊ ನನಗೂ ಹಾಗೇನೆ, ನಾನು ಸ್ಕಿನ್ ಬಗ್ಗೆ ಏನು ಕೇರ್ ತೊಗೊಂಡಿರಲಿಲ್ಲ. ಸೊ ಫ್ರಮ್ ಲಾಸ್ಟ್ 1.5 ಮಂತ್ ಲೈಕ್ ಬೇಸಿಕ್ ಮಾಡ್ತಾ ಇದೆ. ಬಟ್ ಆ್ಯಕ್ಚುಲ್ ಟ್ರೀಟ್ ನಾನು ಮಾಡ್ತಾ ಇರಲಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಸಜೆಸ್ಟ್ ಮಾಡಿರೋ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿದೆ. ನನ್ನ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ? ಐ ಥಿಂಕ್ ಆ ಫ್ರೆಂಡ್ ತುಂಬ ಜನರ ಫ್ರೆಂಡ್ ಇತ್ತೀಚೆಗೆ ಆಗಿಬಿಟ್ಟಿದ್ದಾರೆ. ಬೆಸ್ಟೀಸ್ ಅಂತಾನೆ ಕರೀತಾರೆ ತುಂಬ ಜನ. ಸೊ ಚಾಟ್ ಜಿ ಪಿ ಟಿ ಆಯಿತಾ. ಎಸ್, ಚಾಟ್ ಜಿ ಪಿ ಟಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ರೈಟ್ ನಾವು. ಯಾಕಂದರೆ ಎಲ್ಲ ವಿಷಯ, ಏನೇ ವಿಷಯ ಇರಲಿ ಚಾಟ್ ಜಿ ಪಿ ಟಿನ ಕೇಳೋದು. ಅದಾಯಿತು, ರೆಸಿಪಿ ಅದು ಇದು. ಸೊ ಇಟ್ಸ್ ಮೈ ಬೆಸ್ಟ್ ಫ್ರೆಂಡ್ ಆಯಿತಾ. ಸೊ ನಾನು ಏನು ಮಾಡಿದೆ, ಒಂದಿನ ಸುಮ್ಮನೆ ಕೂತ್ಕೊಂಡು ನನ್ನ ನ್ಯಾಚುರಲ್ ವಿದೌಟ್ ಮೇಕಪ್ ನನ್ನ ನ್ಯಾಚುರಲ್ ಲೈಟಲ್ಲಿ ಫೋಟೋ ತೆಗೆದುಬಿಟ್ಟು ನಾನು ಚಾಟ್ ಜಿ ಪಿ ಟಿಗೆ ಹಾಕಿದೆ. ನ್ಯಾಚುರಲ್ ಲೈಟಲ್ಲಿ ಆಯಿತಾ, ನಾಟ್ ವಿತ್ ದ ಫ್ಯಾನ್ಸಿ ಲೈಟ್ಸ್. ಜಸ್ಟ್ ನ್ಯಾಚುರಲ್ ಲೈಟಲ್ಲಿ ಒಂದು ಫೋಟೋ ತೆಗೆದುಬಿಟ್ಟು ಚಾಟ್ ಜಿ ಪಿ ಟಿಗೆ ಹೇಳಿದೆ, ನೋಡು ಈ ಥರ ನನ್ನ ಸ್ಕಿನ್ ಇದೆ, ಸಜೆಸ್ಟ್ ಮಾಡು ಏನು ನಾನು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ. ಸೊ ಚಾಟ್ ಜಿ ಪಿ ಟಿ ಐ ಡೋಂಟ್ ನೋ, ಬೇರೆ ನನ್ನ ಜೊತೆಗೆ ಏನು ಚಾಟ್ ಜಿ ಪಿ ಟಿ ಮಾತಾಡತ್ತಲ್ವಾ, ಇಟ್ ಗಿವ್ಸ್ ವೆರಿ ಸಿಂಪಲ್ ಬೇಸಿಕ್, ನಾಟ್ ವೆರಿ ಕಾಂಪ್ಲಿಕೇಟೆಡ್. ನಾನು ಹೇಳಿದೆ ಬಜೆಟ್ ಫ್ರೆಂಡ್ಲಿಯಲ್ಲಿ ನನಗೆ ಪ್ರಾಡಕ್ಟ್ಸ್ ಬೇಕು, ನನಗೆ ತುಂಬಾ ಸ್ಪೆಂಡ್ ಮಾಡೋಕ್ಕಿಲ್ಲ. ಸೊ ಗಿವ್ ಮಿ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಂತ. ಸೊ ಚಾಟ್ ಜಿ ಪಿ ಟಿ ಹ್ಯಾಸ್ ಗಿವನ್ ಮೀ ಸಮ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್. ಯಾವುದು ನನ್ನ ಪ್ರಾಬ್ಲಮ್ ಏರಿಯಾ ಏನು ಗೊತ್ತಾ? ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಮತ್ತು ಆ್ಯಕ್ನೆ ಮಾರ್ಕ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ಚಾಟ್ ಜಿ ಪಿ ಟಿ ನನಗೆ ಅದಕ್ಕೆ ರೆಕಮೆಂಡ್ ಮಾಡ್ತು. ಸೊ ಐ ಪರ್ಚೇಸ್ಡ್ 1 ಮಂತ್ ಮುಂಚೆ ಪರ್ಚೇಸ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಐ ಕ್ಯಾನ್ ಸಿ ಲೈಕ್ ವಿಸಿಬಲ್ ರಿಸಲ್ಟ್ಸ್. ಇನ್ನು ಐ ಹ್ಯಾವ್ ಟು ಗೋ ಅ ಲಾಂಗ್ ವೇ ಆಯಿತಾ. 1 ತಿಂಗಳಲ್ಲೇ ಗೊತ್ತಾಗಲ್ಲ. ಕನ್ಸಿಸ್ಟೆಂಟ್ ಆಗಿದ್ದರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಐ ಹ್ಯಾವ್ ಸೀನ್ ಇಟ್ ಆಯಿತಾ. ಆದರೆ ನಮಗೆ ಕೆಲವೊಂದು ಸಲ ಏನಾಗುತ್ತೆ, ಆಲಸ್ಯ ಆಗುತ್ತೆ, ಅಯ್ಯೋ ಹಚ್ಚಬೇಕಾ. ಸೊ ರೈಟ್ ನಾವು 1 ತಿಂಗಳಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಮಲ್ಗೋ ಮುಂಚೆ ಖಂಡಿತ ನಾನು ಫೇಸ್ ವಾಶ್ ಮಾಡಿ ಎಲ್ಲ ನನ್ನ ರೂಟೀನ್ನ ಮಾಡೇ ಮಾಡ್ತೀನಿ. ವಿದೌಟ್ ದ್ಯಾಟ್ ನಾನು ಮಲ್ಗಲ್ಲ. ಮುಂಚೆ ಎಲ್ಲ ಹಾಕ್ತಾ ಇದ್ದೆ, ಬಟ್ ಐ ಬಿ ಲೈಕ್ ಅಯ್ಯೋ ಇವತ್ತು ಬೇಡ, ನನಗೆ ಸಾಕಾಯಿತು, ಅಯ್ಯೋ ಇವತ್ತು ಅದಾಯಿತು ಇದಾಯಿತು. ಸೊ ಈ ಬಾರಿ ನೋ ಎಕ್ಸ್ಕ್ಯೂಸ್ ಆಯಿತಾ. ಸೊ ನೀವು ನನ್ನ ಥರನೇ ಸ್ಕಿನ್ನ ರಿಪೇರ್ ಮಾಡಬೇಕು ಅಂತ ಇದ್ದರೆ, ಸೊ ವಾಚ್ ದ ವಿಡಿಯೋ ಟಿಲ್ ದಿ ಎಂಡ್ ಆಯಿತಾ. ನಿಮಗೆ ಹೆಲ್ಪ್ ಆಗ್ಬೋದು. ಆ್ಯಂಡ್ ಕಮ್ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಎಲ್ಲರ ಹತ್ರ ಒಂದಿಷ್ಟು ಕೆಲವೊಂದು 10 ಸ್ಟೆಪ್ಸ್ ರುಟೀನ್, ಆ ಸ್ಟೆಪ್ಸ್ ರುಟೀನ್ ಐ ನೋ ಕೇಳೋಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಕೇಳಿಸುತ್ತೆ. ಬಟ್ ಕೆಲವೊಂದು ಪ್ರಾಡಕ್ಟ್ಸ್ ನಮಗೆ ಬೇಕಾಗುತ್ತೆ ಸ್ಕಿನ್ಗೆ ಆಯಿತಾ. 30+ ಆದಮೇಲೆ ಸ್ಕಿನ್ ಬಗ್ಗೆ ತುಂಬಾ ಕೇರ್ ತೊಗೊಳ್ಬೇಕಾಗತ್ತೆ. ಸೊ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ ಇದನ್ನ ನಾನು ನನ್ನ ನೈಟ್ ಟೈಮ್ ರುಟೀನ್ಗೆ ಯೂಸ್ ಮಾಡ್ತೀನಿ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ಆಯಿತಾ. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ನಾನು ಏನು ಮಾಡ್ತೀನಿ ಸಂಜೆ ಹೊತ್ತು ಅಥವಾ ನನ್ನ ಸ್ನಾನ ಆದಮೇಲೆ ಈವ್ನಿಂಗ್ ಟೈಮಲ್ಲಿ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಸೊ ಏನು ಗೊತ್ತಾ, ಕ್ಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್. ಅದ್ರ ಮುಂಚೆ ನಾವು ನಮ್ಮ ಮುಖದಲ್ಲಿರೋ ಮೇಕಪ್ ಅಥವಾ ಡರ್ಟ್, ಮೇಕಪ್ ಕೆಲವರು ಆಫೀಸ್ ಹೋಗ್ತಾರೆ, ಸಂಜೆ ಬರ್ತಾರೆ, ಪೊಲ್ಯೂಷನ್, ಡಸ್ಟ್, ಡರ್ಟ್, ಕೆಲವು ಸ್ಕಿನ್ ಆಯಿಲಿ ಆಗುತ್ತೆ. ಸೊ ಫೇಸ್ ವಾಶ್ ಅಥವಾ ಕ್ಲೆನ್ಸರ್ ಯೂಸ್ ಮಾಡೋ ಮುಂಚೆ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ದಟ್ ಈಸ್ ಮೈಸೆಲರ್ ವಾಟರ್ ಆಯಿತಾ. ನಾನು ಯೂಸ್ ಮಾಡೋ ಮೈಸೆಲರ್ ವಾಟರ್ ಕ್ಲೆನ್ಸಿಂಗ್ ವಾಟರ್ ಇಸ್ ಫ್ರಮ್ ಗಾರ್ನಿಯರ್. ಸೊ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಈ ಕ್ಲೆನ್ಸರ್ ಇದೆ. ವೆರಿ ಯೂಸ್ಫುಲ್. ಸೊ ಫೇಸಲ್ಲಿರೋ ಡಾಟ್, ಆಯಿಲ್, ಡಸ್ಟ್, ಮೇಕಪ್ ಎಲ್ಲನೂ ಇಮಿಡಿಯೇಟಾಗಿ ರಿಮೂವ್ ಮಾಡುತ್ತೆ. ಅದ್ರ ಜೊತೆಗೆ ಈ ಥರ ಕಾಟನ್ ಪ್ಯಾಡ್ಸ್ ಬರುತ್ತೆ ಆಯಿತಾ. ಈಸಿಲಿ ಸಿಗತ್ತೆ ಆನ್ಲೈನ್ ಅಥವಾ ಮಾರ್ಕೆಟಲ್ಲಿ. ಈ ಥರ ಕಾಟನ್ ಪ್ಯಾಡ್ಸ್ ಬರುತ್ತೆ. ಸೊ ಇದಕ್ಕೆ 1 2 ಡ್ರಾಪ್ಸ್ ಹಾಕ್ಬಿಟ್ಟು ಲಿಪ್ಸ್ಟಿಕ್, ಮೇಕಪ್ ಎಲ್ಲನೂ
ಈಸಿ, ವೆರಿ ಕ್ವಿಕ್, ವಿದಿನ್ ಸೆಕೆಂಡ್ಸ್ ಇದನ್ನ ರಿಮೂವ್ ಮಾಡ್ಬೋದು. ಸೊ ದಿಸ್ ಇಸ್ ವೆರಿ ಗುಡ್ ಪ್ರಾಡಕ್ಟ್. ಸೊ ಇಟ್ಸ್ ಅ ವೆರಿ ನೈಸ್ ಅಫೋರ್ಡಬಲ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. ಇದರಲ್ಲಿ ಇನ್ನೊಂದಿದೆ ಆಯಿಲ್ ಫ್ರೀ ಅಂತ ಏನು, ಸೊ ಆ ರೇಂಜನ್ನು ಯೂಸ್ ಮಾಡ್ಕೋಬೋದು. ಬಟ್ ಐ ಬಾಟ್ ದಿಸ್, ನೋಡಿ ಇಷ್ಟು ಯೂಸ್ ಮಾಡಿದ್ದೀನಿ ಒಂದು ತಿಂಗಳಲ್ಲಿ. ಸೊ ಯಾ, ಸೊ ಈ ಪ್ರಾಡಕ್ಟ್ ತುಂಬಾನೇ ಇಂಪಾರ್ಟೆಂಟ್ ಬಿಫೋರ್ ಯು ಕ್ಲೆನ್ಸ್ ಯೋರ್ ಫೇಸ್. ಮೇಕಪ್ ರಿಮೂವ್ ಎಲ್ಲ ಆದ್ಮೇಲೆ ಒಂದು ಒಳ್ಳೆ ಕ್ಲೆನ್ಸರ್ ನ ಯೂಸ್ ಮಾಡಬೇಕು, ಒಂದು ಮೈಲ್ಡ್ ಕ್ಲೆನ್ಸರ್. ನಾನು ಸೀಟಫಿಲ್ ಕ್ಲೆನ್ಸರ್ ಅಥವಾ ಈಗ ಕೆಲವೊಂದ್ಸಲ ನಾನು ಸಿಂಪಲ್ ಅವರು ಪ್ರೋ ವೈಟಮಿನ್ B5+E 100% ಸೋಪ್ ಫ್ರೀ ಕ್ಲೆನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಮೈಲ್ಡ್ ಇದೆ, ವೆರಿ ನೈಸ್ ಫಾರ್ ದ ಸ್ಕಿನ್, ಇಮಿಡಿಯೇಟ್ ಒಂದು ರಿಫ್ರೆಶ್ ಫೀಲಿಂಗ್ ಕೊಡುತ್ತೆ. ಸೊ ಈ ಇದು ಬಂದ್ಬಿಟ್ಟು 275 ಏನೋ ಪ್ರೈಸ್ ಇದೆ. ವೆರಿ ನೈಸ್, ಬಿಗ್ ಬಾಟಲ್ 100 ml ಸಿಗುತ್ತೆ. ಸೊ ತುಂಬಾನೇ ಚೆನ್ನಾಗಿ ಫೋಮ್ ಮಾಡಿ ಕ್ಲೀನ್ ಮಾಡಿ ಪ್ಯಾಡ್ ಡ್ರೈ ಮಾಡಿದ್ರೆ ಆರ್ ಸ್ಕಿನ್ ಇಸ್ ರೆಡಿ ಫಾರ್ ದ ನೆಕ್ಸ್ಟ್ ಸ್ಟೆಪ್. ಆಯ್ತಾ, ಆಕ್ಟಿವ್ಸ್ ಯೂಸ್ ಮಾಡೋ ಸ್ಟೆಪ್ಗೆ ನಮ್ಮ ಸ್ಕಿನ್ ಪ್ರೆಪ್ ಆಗುತ್ತೆ. ಸೊ ನಾನು ಹೇಳ್ದಲ್ಲ, ChatGPTಗೆ ಕೇಳಿದೆ ಏನು ನನ್ನ ಸ್ಕಿನ್ ಮಾಡಬೇಕು. ಸೊ ನನ್ನ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಸ್ವಲ್ಪ ಟೈನಿ ಬಂಪ್ಸ್, ಅಂದರೆ ಒಂದು ಆ ಪಿಂಪಲ್ ಥರ ಅಲ್ಲ, ಒಂದು ಸ್ಮಾಲ್ ವೈಟ್ ಬಂಪ್ಸ್ ಇರುತ್ತಲ್ಲ ಆ ಥರ ಇತ್ತು. ಸೊ ಅದಕ್ಕೆ ನನಗೆ ChatGPT ಹೇಳ್ತು, ನೀನು ಆಲ್ಫಾ ಆರ್ಬ್ಯೂಟಿನ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ನ ಯೂಸ್ ಮಾಡುವಂತ. ಸೊ ಇದು ಎರಡು ಸಿರಮ್ನ ನನಗೆ ಸಜೆಸ್ಟ್ ಮಾಡ್ತು. ಆಯಿತಾ, ಬಟ್ ಲ್ಯಾಕ್ಟಿಕ್ ಆ್ಯಸಿಡ್ ಏನಿದೆ, ಸೊ ಲೆಟ್ಸ್ ಟಾಕ್ ಅಬೌಟ್ ಲ್ಯಾಕ್ಟಿಕ್ ಆ್ಯಸಿಡ್ ಫಸ್ಟ್. ಆಯಿತಾ, ಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ ಏನು? ಇಟ್ ಈಸ್ ಅ ಎಕ್ಸ್ಫೋಲಿಯೇಟಿಂಗ್ ಸಿರಮ್. ಆಯಿತಾ, ಸೊ ಈ ಸಿರಮ್ ನಮ್ಮ ಸ್ಕಿನ್ನಲ್ಲಿ ತುಂಬಾ ಡೀಪ್ಲಿ ಇದನ್ನ ಕ್ಲೀನ್ ಮಾಡಿಬಿಟ್ಟು ಪೋರ್ಸ್ನ, ಕ್ಲಾಗ್ಡ್ ಪೋರ್ಸ್ ಇದ್ದರೆ ಅದನ್ನ ಓಪನ್ ಮಾಡಿ ಅದನ್ನ ತುಂಬಾ ಕ್ಲೀನ್ ಮಾಡುತ್ತೆ. ಆ್ಯಂಡ್ ಬಂಪ್ಸ್ ಅಲ್ಲ, ಡಾಟ್ ಏನಿದೆ ಅಲ್ವಾ, ಅದನ್ನ ರಿಮೂವ್ ಮಾಡಿ ನಮ್ಮ ಸ್ಕಿನ್ನ ತುಂಬಾ ಸ್ಮೂತ್ ಮತ್ತು ಅನ್ಈವನ್ ಸ್ಕಿನ್ ಟೋನ್ ಲ್ಯಾಕ್ಟಿಕ್ ಆ್ಯಸಿಡ್ ಕೊಡುತ್ತೆ. ಸೊ ಇದು ಬಂದುಬಿಟ್ಟು ಸುಗಂಧ ಅಂತ ಒಂದು ಬ್ರ್ಯಾಂಡ್, 5% ಲ್ಯಾಕ್ಟಿಕ್ ಆ್ಯಸಿಡ್. ಸೊ ನನಗೆ ChatGPT ಹೇಳ್ತು 5%ಇಂದ ಸ್ಟಾರ್ಟ್ ಮಾಡು ನೀನು, ಯು ವಿಲ್ ಸಿ ವಿಸಿಬಲ್ ರಿಸಲ್ಟ್ಸ್ ಒಂದ್ಸಲ ಯೂಸ್ ಮಾಡಿದ್ರೆ. ಸೊ ಐ ಬಾಟ್ ಸುಗಂಧ ಅವರು 5% ಲ್ಯಾಕ್ಟಿಕ್ ಆ್ಯಸಿಡ್. ಇದರಲ್ಲಿ ಹೈಡ್ರೋಲಿಕ್ ಆ್ಯಸಿಡು ಇದೆ. ಹೈಡ್ರೋಲಿಕ್ ಆ್ಯಸಿಡ್ ಅಂದರೆ ಇಟ್ ಗಿವ್ಸ್ ಹೈಡ್ರೇಷನ್. ಸೊ ವಿತ್ ದ ಲ್ಯಾಕ್ಟಿಕ್ ಆ್ಯಸಿಡ್ ಹೈಡ್ರೋಲಿಕ್ ಆ್ಯಸಿಡು ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು 600 ರುಪೀಸ್ ಏನೋ, ಆ್ಯಂಡ್ ಆಫರ್ ಆಗಿ 550ಗೆ ಸಿಗುತ್ತೆ. ಬಟ್ ಇದು ಬಂದುಬಿಟ್ಟು 30 ml ಇದೆ. ನಾನೀಗ 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಇದೆ. ಸೊ ಇದು ಎವ್ರಿ ಡೇ ಯೂಸ್ ಮಾಡೋಕ್ಕಿಲ್ಲ. ಸೊ ಯು ಹ್ಯಾವ್ ಟು ಯೂಸ್ ವೀಕ್ಲಿ 2 ಆಯಿತಾ. ಸೊ ನಾನೊಂದು ಚಾರ್ಟ್ ಮಾಡಿಟ್ಟಿದ್ದೀನಿ, ನನಗೆ ChatGPTನೇ ಮಾಡಿಕೊಟ್ಟು ಯಾವ ದಿನ ಏನು ಹಾಕಬೇಕು ಅಂತ. ಸೊ ವೀಕ್ಲಿ ನಾನು ಲ್ಯಾಕ್ಟಿಕ್ ಆ್ಯಸಿಡ್ನ 2 ದಿನ ಹಾಕ್ತೀನಿ, ಮತ್ತು ಆಲ್ಫಾ ಇನ್ನೊಂದು ಆ್ಯಕ್ಟಿವ್ಸ್ ಏನಿದೆ ಅದು ಇನ್ನೊಂದು ದಿನ, ಅಂದರೆ ವಾರದಲ್ಲಿ 2 ಸಲ ಹಾಕ್ತೀನಿ. ಆ್ಯಂಡ್ ವಾರದಲ್ಲಿ 2 ಸಲ ನಾನು ರೆಸ್ಟ್ ಕೊಡ್ತೀನಿ ನನ್ನ ಸ್ಕಿನ್ಗೆ, ಏನು ಆ್ಯಕ್ಟಿವ್ಸ್ ಯೂಸ್ ಮಾಡಲ್ಲ. ಆಯಿತಾ, ಸೊ ಇದು ಬಂದುಬಿಟ್ಟು ಲ್ಯಾಕ್ಟಿಕ್ ಆ್ಯಸಿಡ್. ನೆಕ್ಸ್ಟ್ ಬಂದುಬಿಟ್ಟು ಆಲ್ಫಾ ಆರ್ಬ್ಯೂಟಿನ್ ಅಂತ. ಸೊ ದಿಸ್ ಇಸ್ 2% ಆಲ್ಫಾ ಆರ್ಬ್ಯೂಟಿನ್. ಇದರಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, ತುಂಬಾ ಇಂಗ್ರೀಡಿಯೆಂಟ್ಸ್ ಇದೆ. ಇದು ಏನು ಮಾಡುತ್ತೆ ಅಂತ ನಮ್ಮ ಪಿಗ್ಮೆಂಟೇಷನ್ಸ್ ಏನಿದೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ಸ್ಪಾಟ್ಸ್, ಡಾರ್ಕ್ ಸ್ಪಾಟ್, ಆ್ಯಕ್ನೆ ಸ್ಪಾಟ್ಸ್ ಮತ್ತು ಸ್ಕಿನ್ ಟೋನ್ ಅನ್ಈವನ್ ಇದೆಯಲ್ಲ ಅದನ್ನ ಈವನ್ ಆಗಿ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು ಫಾರ್ ಪಿಗ್ಮೆಂಟೇಷನ್. ಸೊ ಐ ಆಮ್ ಸೀಯಿಂಗ್ ದ ರಿಸಲ್ಟ್. ನನಗೆ ಇಲ್ಲಿ ತುಂಬಾ ಡಾರ್ಕ್ ಪ್ಯಾಚ್ ಇತ್ತಾಯ್ತಾ, ಈಗ ತುಂಬಾ ರೆಡ್ಯೂಸ್ ಆಗ್ತಾ ಇದೆ 1 ಮಂತ್ ಯೂಸಲ್ಲೇ. ಸೊ ಲೆಟ್ ಸಿ, ಐ ಆಮ್ ಹೋಪಿಂಗ್ ಫಾರ್ ತುಂಬಾ ಒಳ್ಳೆ ರಿಸಲ್ಟ್ಸ್ ಇನ್ ಅಟ್ಲೀಸ್ಟ್ 3 ಮಂತ್ಸ್ ಮಿನಿಮಮ್. ವಿಸಿಬಲ್ ಇದಕ್ಕೆ 3 ಮಂತ್ಸ್ ಮಿನಿಮಮ್ ಬೇಕು. ಒಂದಿನ ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಗುತ್ತೆ ಅಂದರೆ ಆಗಲ್ಲ. ಆಯಿತಾ, ಸೊ ಎನಿ ಸ್ಕಿನ್ ಕೇರ್ ಯೂಸ್ ಮಾಡಿದಾಗ ಒಳ್ಳೆ ರಿಸಲ್ಟ್, ಆ್ಯಂಡ್ ಇಫ್ ಯು ಸ್ಟಾಪ್ ಅಗೇನ್ ಯುವರ್ ಸ್ಕಿನ್ ವಿಲ್ ಗೋ ಬ್ಯಾಕ್ ಟು ದ ಓಲ್ಡ್ ಇದಾಯ್ತಾ. ಅದಕ್ಕೆ ಸ್ಕಿನ್ ಕೇರ್ನ ಕಂಟಿನ್ಯೂ ಮಾಡಲೇಬೇಕು. ಸೊ ದಿಸ್ ಈಸ್ ದ ಅನದರ್ ಸಿರಮ್. ಆಯಿತಾ, ಇದ್ರ ಪ್ರೈಸ್ ಬಂದುಬಿಟ್ಟು 450 ರುಪೀಸ್, ಆ್ಯಂಡ್ ಇದು ಬಂದುಬಿಟ್ಟು ಮಿನಿಮಲಿಸ್ಟ್ ಬ್ರ್ಯಾಂಡಿಂದ. ಸೊ ಲ್ಯಾಕ್ಟಿಕ್ ಆ್ಯಸಿಡ್ ಫ್ರಮ್ ಸುಗಂಧ ಆ್ಯಂಡ್ ಆಲ್ಫಾ ಆರ್ಬ್ಯೂಟಿನ್ ಫ್ರಮ್ ಮಿನಿಮಲಿಸ್ಟ್. ಸೊ ಇನ್ನೊಂದು ಲ್ಯಾಕ್ಟಿಕ್ ಆ್ಯಸಿಡ್ ಆರ್ಡಿನರಿ ಅಂತ ಒಂದು ಬ್ರ್ಯಾಂಡ್ ಇದೆ ಆಯಿತಾ, ತುಂಬಾ ಹೈ ಆ್ಯಂಡ್ ಬ್ರ್ಯಾಂಡ್, ಅದರಲ್ಲೂ ಇತ್ತು. ಬಟ್ ದ್ಯಾಟ್ ವಾಸ್ 10%, ಆ್ಯಂಡ್ ಅದ್ರ ಪ್ರೈಸ್ ಬಂದುಬಿಟ್ಟು 1000ನಲ್ಲಿ ಏನಾಯಿತು. ಬಟ್ ಸೊ ಐ ಥಾಟ್ ದೆನ್ ChatGPT ನನಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಸುಗಂಧ, ಇಟ್ಸ್ ಅ ವೆರಿ ನೈಸ್, ಇದು ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ಇದೆ. ಸೊ ಕ್ಲೆನ್ಸ್ ಆಯಿತು, ಇದಾಯಿತು. ನಾನು ನನ್ನ ಸಿರಮ್ ಹಾಕ್ತೀನಿ. ಸಿರಮ್ ಹಾಕಿದ್ಮೇಲೆ ನನಗೆ ಡಾರ್ಕ್ ಸರ್ಕಲ್ಸ್ ಇದೆ. ಈಗ ನಾನು ಮೇಕಪ್ ಹಾಕಿ ಅದನ್ನ ಸ್ವಲ್ಪ ಕವರ್ ಮಾಡಿದ್ದೀನಿ, ಬಟ್ ಐ ಹ್ಯಾವ್ ಡಾರ್ಕ್ ಸರ್ಕಲ್, ಡ್ರೈನೆಸ್ ಅದೆಲ್ಲ ಇದೆ. ಸೊ ನಾನು ಏನು ಮಾಡ್ತೀನಿ, ನನ್ನ ಅಂಡರ್ ಐಗೆ ಒಂದು
ಅಂಡರ್ ಐ ಕ್ರೀಮ್ನ ಹಾಕ್ತೀನಿ. ಸೊ ದಿಸ್ ಈಸ್ ಫ್ರಮ್ ಕ್ಯೂರ್ ಸ್ಕಿನ್ ಆಯಿತಾ. ಇದರಲ್ಲಿ ಇಟ್ಸ್ ಅ ರೆಟಿನಾಲ್ ಅಂಡರ್ ಐ ಕ್ರೀಮ್ ವಿತ್ ಪೆಪ್ಟೈಡ್ಸ್, ರೆಟಿನಾಲ್ ಮತ್ತು ವೈಟಮಿನ್ ಕೆ. ಸೊ ರೆಟಿನಾಲ್ ಯೂಶ್ವಲಿ ಪೆಪ್ಟೈಡ್ಸ್ ರೆಟಿನಾಲ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಆ್ಯಂಡ್ ಆ್ಯಂಟಿ ಏಜಿಂಗ್ ಇಟ್ಸ್ ಲೈಕ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್, ಆ್ಯಂಟಿ ಏಜಿಂಗ್ ರಿಂಕಲ್ಸ್ ಏನಿದೆ ಅದನ್ನ ಸ್ಲೋಲಿ ಗ್ರ್ಯಾಜುಲಿ ಕಡಿಮೆ ಮಾಡುತ್ತೆ. ಸೊ ಇದನ್ನ ನಾನು ಎವ್ರಿ ಡೇ ಆಫ್ಟರ್ ದ ಸಿರಮ್ ಇದನ್ನ ಹಚ್ಕೋತೀನಿ. ಅದಾದಮೇಲೆ ಕೆಲವೊಂದ್ಸಲ ಲೈಕ್ ವಾರಕ್ಕೆ ಒಂದ್ಸಲ ನಾನು ಇದನ್ನು ಯೂಸ್ ಮಾಡ್ತೀನಿ. ದಿಸ್ ಇಸ್ ರೀಕ್ವೆಲ್ 0.1% ಇರೋ ರೆಟಿನಾಲ್. ಇದು ಫುಲ್ ಫೇಸ್ಗೆ ಜಸ್ಟ್ ಒಂದು ಪೀ ಸೈಜ್ ಅಂದರೆ ಸ್ಮಾಲ್ ಇಷ್ಟೇ ಅಮೌಂಟ್ ತೊಗೊಂಡ್ಬಿಟ್ಟು ಫುಲ್ ಫೇಸ್ಗೆ ಹಚ್ಕೋತೀನಿ. ಇದನ್ನ ಬರೀ ನಾನು ವಾರದಲ್ಲಿ ಒಂದು ಸಲನೇ ಯೂಸ್ ಮಾಡ್ತೀನಿ. ಯಾಕಂದರೆ ಇದೆಲ್ಲ ತುಂಬಾ ಆ್ಯಕ್ಟಿವ್ಸ್ ಜೊತೆಗೆ ಯೂಸ್ ಮಾಡೋದು ಸ್ವಲ್ಪ ಇರಿಟೇಷನ್ ಆಗ್ಬೋದು ಅಂತ ಒಂದು ಸಲ ಯೂಸ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಈಗ ನಾನು ಆ್ಯಕ್ಟಿವ್ಸ್ ಏನೆಲ್ಲ ಯೂಸ್ ಮಾಡ್ತೀನಲ್ವ ಅದನ್ನ ಯೂಸ್ ಮಾಡಾದಮೇಲೆ ನೆಕ್ಸ್ಟ್ ಡೇ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ಹಚ್ಕೊಳ್ಳೇಬೇಕು. ನಾನು ಒಂದು ಹೇಳೋದು ಮರ್ತೇ ಹೋಯಿತು. ಈ ಸಿರಮ್ಸ್ ಏನಿದೆ ಅಲ್ವಾ ಅದನ್ನ ಯೂಸ್ ಮಾಡೋ ಮುಂಚೆ ನಾನು ಒಂದು ಗ್ಲೋ ಟಾನಿಕ್, ಪಿಕ್ಸಿ ಅವರ ಗ್ಲೋ ಟಾನಿಕ್ ಅಂದರೆ ಟೋನರ್ ಯೂಸ್ ಮಾಡ್ತೀನಿ. ಸೊ ಇದನ್ನ ಬೇಕಂದರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದು ನಾನೊಂದು ಸ್ಯಾಂಪಲ್ ಸೈಜ್ ತರಿಸಿದ್ದೆ. ಸೊ ಇದು ಖಾಲಿನೇ ಆಗ್ತಾಯಿಲ್ಲ, ಅದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಯು ಕ್ಯಾನ್ ಸ್ಕಿಪ್ ಇಟ್. ಸೊ ಇದೆಲ್ಲ ಆದಮೇಲೆ ನಾನೇನು ಮಾಡ್ತೀನಿ, ಇದನ್ನ ಎಲ್ಲ ಸೊ ನಾವೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಲ್ಲ ಅದನ್ನ ಒಂದು ಲಾಕ್ ಮಾಡೋಕ್ಕೆ ನಾವು ಮಾಯ್ಶ್ಚರೈಸರ್ ಹಾಕಲೇಬೇಕು. ಸೊ ಐ ಆಮ್ ಯೂಸಿಂಗ್ ಡಾಟ್ ಆ್ಯಂಡ್ ಕೀ ಮಾಯ್ಶ್ಚರೈಸರ್. ದಿಸ್ ಈಸ್ ಬ್ಯಾರಿಯರ್ ರಿಪೇರ್ ಮಾಯ್ಶ್ಚರೈಸರ್, ಸೆರಮೈಡ್ ಮತ್ತು ಹೈಡ್ರಲಾರಿಕ್ ಆ್ಯಸಿಡ್ ಇದೆ. ವಿತ್ ಆ್ಯಕ್ಟಿವ್ಸ್ ನಾನು ಏನು ಯೂಸ್ ಮಾಡ್ತಾ ಇದ್ದೀನಲ್ಲ ಸಿರಮ್, ಅದು ನಮ್ಮ ಸ್ಕಿನ್ನ ಡ್ರೈ ಮಾಡುತ್ತೆ. ಸೊ ಅದಕ್ಕೆ ಸೆರಮೈಡ್ ಇರೋ ಮಾಯ್ಶ್ಚರೈಸರ್ ವೆರಿ ನೈಸ್ ಫಾರ್ ದ ಸ್ಕಿನ್. ತುಂಬಾ ಹೈಡ್ರೇಷನ್ ಕೊಡುತ್ತೆ. ತುಂಬಾ ಎಲ್ಲ ಪ್ರಾಡಕ್ಟ್ಸ್ನ ಲಾಕ್ ಇನ್ ಮಾಡಿ ನಮ್ಮ ಬ್ಯಾರಿಯರ್ ರಿಪೇರ್ಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ಲಿಪ್ಸ್ಗೆ ನಾನು ಏನೆಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಏನಾದರೂ ಲಿಪ್ ಬಾಮ್ ಇದ್ದರೆ ಅದನ್ನ ಹಚ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಈ ವ್ಯಾಸ್ಲಿನ್ ವೆರಿ ಈಸಿ, ವೆರಿ ಚೀಪ್, ಎಲ್ಲರ ಮನೆಯಲ್ಲಿ ಇರುತ್ತೆ ಈ ಥರ ಡಬ್ಬ ಅಲ್ವಾ. ಸೊ ಇದನ್ನ ಯೂಸ್ ಮಾಡ್ಬೋದು. ನಾನು ಇದನ್ನ ಯೂಸ್ ಮಾಡ್ತೀನಿ ಜಸ್ಟ್ ಬಿಫೋರ್ ಸ್ಲೀಪಿಂಗ್. ಚಾಪ್ ಲಿಪ್ಸ್ ಇದ್ದರೆ. ಸೊ ದಟ್ ಈಸ್ ಇಟ್. ಇಷ್ಟೇ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಇರೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನನಗೆ. ಇನ್ನು ನಾನು ಕಂಟಿನ್ಯೂ ಮಾಡಬೇಕು. ಸೊ ನಿಮಗೂ ನಿಮ್ಮ ಫೇಸಲ್ಲೂ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್, ಬಂಪ್ಸ್ ಏನಾದರೂ ಇದ್ದರೆ ಒಂದ್ಸಲ ChatGPTನ ಚೆಕ್ ಮಾಡಿ, ಇಲ್ಲಾಂದರೆ ಡಾಕ್ಟರ್ನ ಕನ್ಸಲ್ಟು ಮಾಡ್ಬೋದು. ಬಟ್ ಇಫ್ ಯು ವಾಂಟ್ ಟು ಟ್ರೈ ದೀಸ್ ಪ್ರಾಡಕ್ಟ್ಸ್, ನಿಮಗೆ ಪ್ರಾಡಕ್ಟ್ ಲಿಂಕ್ಸ್ ಬೇಕೆಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಿಮ್ಮ ಸ್ಕಿನ್ ಏನು ಇಶ್ಯೂಸ್ ನೀವು ಫೇಸ್ ಮಾಡ್ತೀರಾ 30+ ಆಗಿದ್ರೆ ಅಂತ ನನಗೆ ಕಾಮೆಂಟ್ಸಲ್ಲಿ ಲೈಕ್ ದಿಸ್ ವಿಡಿಯೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋಗೆ ಲೈಕ್ ಕೊಡಿ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಯಾಟಿಕ್ ಏರಿಯಾ ಏನು ಫೇಸಲ್ಲಿ ಅಥವಾ ನಿಮ್ಮ ಸ್ಕಿನ್ ಕೇರ್ ಟಿಪ್ಸ್ ಏನು ಅಂತ ನನಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.